ಶುಭಾಶಯಗಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದನಾರ್ಯ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಮ್ಮ ಮನೆಯಲ್ಲಿ ನಾವು ಹೇಗೆ ಗಣಪತಿ ಹಬ್ಬನ ಆಚರಿಸ್ತೀವಿ ಅನ್ನೋದ್ರ ಬಗ್ಗೆ. ಫಸ್ಟು ನಾವು ಗಣಪತಿ ಕೂರಿಸೋದಕ್ಕೆ ಕೆಳಗಡೆ ಬಾಳೆ ಎಲೆನ ಹಾಕಿ ಅದ್ರ ಮೇಲೆ ಅಕ್ಕಿನ ಹಾಕಬೇಕು. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನಿಲ್ಲಿ ಅಭಿಷೇಕಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಗಣಪತಿನ ನಾವು ಸ್ಥಾಪನೆ ಮಾಡಬೇಕು. ಗಣಪತಿ ಮತ್ತು ಗೌರಿನ ಇಬ್ಬರೂ ಕೂಡ ಸ್ಥಾಪನೆ ಮಾಡಬೇಕು. ನಾನು ಪಂಚಾಮೃತ ಅಭಿಷೇಕಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಹಾಲು ತೊಗೊಂಡಿದ್ದೀನಿ, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಹಾಗೂ ಬಾಳೆಹಣ್ಣು ಮತ್ತು ಅದರ್ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ನಾವೀಗ ಇಲ್ಲಿ ಗಣಪತಿಗೆ ಜನಿವಾರನ ಹಾಕ್ತಾಯಿದ್ದೀವಿ. ಇಟ್ ಸಿಗ್ನಿಫೈಸ್ ಪ್ಯೂರಿಟಿ ಅಂತ. ಜನಿವಾರ ಹಾಕಾದ್ಮೇಲೆ ನಾವು ಗಣಪತಿಗೆ ವಸ್ತ್ರ ಸಮರ್ಪಣೆ ಮಾಡಬೇಕು. ಕೆಲವರು ಪಂಚೆ ಉಡಿಸ್ತಾರೆ ಅಥವಾ ಅಂಗವಸ್ತ್ರನಾದರೂ ನಾವು ಸಮರ್ಪಣೆ ಮಾಡ್ಬೋದು. ವಸ್ತ್ರ ಆದಮೇಲೆ ನಾವು ಗಣಪತಿಗೆ ಹೂವು ಹಾಕಬೇಕು. ನಾವಿಲ್ಲಿ ಸೇವಂತಿಗೆ ಹಾರ ಹಾಕ್ತಾಯಿದ್ದೀವಿ ಮತ್ತು ಗಣಗಲೆ ಹೂವು ಹಾಕ್ತಾಯಿದ್ದೀವಿ. ಗಣಗಲೆ ಹೂವು ಅಂದರೆ ಗಣಪತಿಗೆ ತುಂಬ ಇಷ್ಟ ಅಂತೆ, ಸೊ ಅದಕ್ಕೆ ಅದನ್ನು ಕೂಡ ಹಾಕ್ತಾಯಿದ್ದೀವಿ. ಇದಾದಮೇಲೆ ನೀವಿಲ್ಲಿ ನೋಡ್ತಾ ಇರ್ಬೋದು, ಇದಿಷ್ಟು ಈಗ ರೆಡಿಯಾಗಿದೆ. ಇನ್ನು ನೈವೇದ್ಯಗಳು ತಯಾರಾಗ್ತಾಯಿದೆ ಮನೆಯಲ್ಲಿ. ಈಗ ನಮ್ಮ ಚೋಟಾ ಬ್ರದರು ದೀಪ ಹಚ್ತಾ ಇದ್ದಾರೆ. ದೀಪ ಹಚ್ಚಾದ್ಮೇಲೆ ನಾವಿಲ್ಲಿ ಚಿಕ್ಕ ಗಣಪತಿಗೆ ಅಭಿಷೇಕ ಮಾಡಬೇಕು. ಸೊ ನಾವು ಅಭಿಷೇಕಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟು ಅದನ್ನು ನೀರಿನಲ್ಲಿ ತೊಳ್ಕೊಬೇಕು. ತೊಳೆದಾದ್ಮೇಲೆ ಅದಕ್ಕೆ ಹಾಲಿನ ಅಭಿಷೇಕ ಮಾಡಬೇಕು. ಅದಾದಮೇಲೆ ಮೊಸರಿನ ಅಭಿಷೇಕ ಮಾಡಬೇಕು. ಮೊಸರಿನ ಅಭಿಷೇಕ ಎಲ್ಲ ಆದಮೇಲೆ ಅದಕ್ಕೊಂದು ಹೂ ಇಟ್ಟು ನಾವು ಮಂಗಳಾರತಿನ ಬೆಳಗಬೇಕು. ನೀವಿಲ್ಲಿ ನೋಡ್ತಾ ಇರ್ಬೋದು, ಈಗ ಅಭಿಷೇಕ ಅದಾದಮೇಲೆ ಮಂಗಳಾರತಿ ಬೆಳಗ್ತಾ ಇದ್ದೀವಿ. ಅದಾದಮೇಲೆ ಮತ್ತೆ ಅದನ್ನೆಲ್ಲ ಒಂದು ಪಂಚಪಾತ್ರೆಗೆ ಹಾಕ್ಕೊಂಡು ಮತ್ತೆ ಅದೇ ಮೂರ್ತಿಗೆ ಜೇನುತುಪ್ಪ, ತುಪ್ಪ ಹಾಗೂ ಸಕ್ಕರೆನಲ್ಲಿ ಅಭಿಷೇಕ ಮಾಡಬೇಕು. ಅಭಿಷೇಕ ಮಾಡಾದ್ಮೇಲೆ ಮತ್ತೆ ಇನ್ನೊಂದು ಹೂನ ಇಟ್ಟು ಮತ್ತೆ ದೀಪ ಬೆಳಗಬೇಕು. ನಾವೀಗ ಸಕ್ಕರೆನ ಹಾಕ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು. ಮತ್ತು ಅದನ್ನೆಲ್ಲ ಅದೇ ಪಂಚಪಾತ್ರೆಗೆ ಹಾಕ್ಕೊಂಡು ಈಗ ಹಣ್ಣು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೀವಲ್ಲ ಅದನ್ನು ಗಣಪತಿಗೆ ಸಮರ್ಪಣೆ ಮಾಡಿ ಮತ್ತೆ ಹೂವನ್ನು ಇಟ್ಟು ಮತ್ತೆ ಪೂಜೆ ಮಾಡಬೇಕು. ಗಂಧನ ಹಾಕಿ ಹೂವು ಹಾಕಿ ಮತ್ತು ಗರಿಕೆನ ಸಮರ್ಪಣೆ ಮಾಡಿ, ಗರಿಕೆನ ಸಮರ್ಪಣೆ ಮಾಡಾದಮೇಲೆ ನೆಕ್ಸ್ಟು ಪುಷ್ಪಾರ್ಚನೆಗೆ ರೆಡಿ ಮಾಡ್ಕೋಬೇಕು. ಪುಷ್ಪಾರ್ಚನೆ ನಾವು ಮಾಡುವಾಗ ಗಣಪತಿ ಅಷ್ಟೋತ್ತರನ ಹೇಳ್ಕೊಂಡು ನಾವು ಪುಷ್ಪಾರ್ಚನೆ ಮಾಡಿದ್ವಿ. ಪುಷ್ಪಾರ್ಚನೆ ನೀವಿಲ್ಲಿ ನೋಡ್ತಾ ಇರ್ಬೋದು ನಾವು ಹೇಗೆ ಮಾಡ್ತಾ ಇದ್ದೀವಿ ಅಂತ. ಪುಷ್ಪಾರ್ಚನೆ ಆದಮೇಲೆ ನಮ್ಮ ಸಂಕಲ್ಪ ಏನಿರುತ್ತೆ ಅದನ್ನು ನಾವು ಕೇಳಿಕೊಂಡು ಗಣಪತಿಗೆ ಹೂವು ಅಕ್ಷತೆ ಸಮರ್ಪಣೆ ಮಾಡಬೇಕು. ಇದೆಲ್ಲ ಆದಮೇಲೆ ನಾವು ಗಂಧದ ಕಡ್ಡಿಯಿಂದ ಗಣಪತಿ, ಗೌರಿ ಹಾಗೂ ನಾವು ಅಭಿಷೇಕ ಮಾಡಿದಂಥ ಗಣಪತಿಗೆ ಪೂಜೆ ಮಾಡ್ತಾಯಿದ್ದೀವಿ. ಅದಾದಮೇಲೆ ಮಹಾಮಂಗಳಾರತಿ, ತುಪ್ಪದ ಆರತಿ ಮಾಡಬೇಕು. ನೀವು ನೋಡ್ತಾ ಇರ್ಬೋದು ನಾವು ಮಾಡ್ತಾಯಿದ್ದೀವಿ ತುಪ್ಪದ ಆರತಿ. ಗಣಪತಿಗೆ ನಾವೇನೇ ತಪ್ಪು ಮಾಡಿದ್ರು ಅದನ್ನೆಲ್ಲ ಕ್ಷಮಿಸು ಅಂತ 21 ಟೈಮ್ಸ್ ಬಸ್ಕಿನ ಹೊಡಿಬೇಕು. ಬಸ್ಕಿ ಎಲ್ಲ ಹೊಡೆದಾದ್ಮೇಲೆ ನೀವಿಲ್ಲಿ ಫೈನಲ್ ಆಗಿ ನೋಡ್ತಾ ಇರ್ಬೋದು ನಾವೆಲ್ಲ ಪೂಜೆ ಮಾಡಾಗಿದೆ. ಪೂಜೆ ಮಾಡಿ ನಾವೇನೇನು ನೈವೇದ್ಯ ಇಟ್ಟಿದ್ದೀವಪ್ಪ ಅಂತ ಹೇಳಿದರೆ ನಾವು ಮೋದಕನ ಇಟ್ಟಿದ್ದೀವಿ ಹಾಗೂ ಈ ಭಕ್ಷ್ಯಗಳನ್ನೆಲ್ಲ ಇಟ್ಟಿದ್ದೀವಿ. ಏಕೆಂದರೆ ಫಸ್ಟು ಗಣಪತಿಗೆ ಸಮರ್ಪಣೆ ಮಾಡಿ ಆಮೇಲೆ ನಾವು ಸ್ವೀಕರಿಸಬೇಕು. ಹಬ್ಬಗಳಲ್ಲಿ ನಮ್ಮ ಮನೆಯಲ್ಲಿ ಬಾಳೆ ಎಲೆ ಊಟ ಅಂದರೆ ಬಾಯಲ್ಲಿ ನೀರು ಬರುತ್ತೆ. ಇದೆಲ್ಲ ಆದಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ಅಭಿಷೇಕ ಪ್ರಸಾದಕ್ಕೆಲ್ಲ ಕೊಟ್ಟಿದ್ವಿ. ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದ್ವಿ. ನೈಟು 9:30 ಆದಮೇಲೆ ವಿಸರ್ಜನೆ ಟೈಮು. ಮತ್ತು ನಾವು ದೇವರಿಗೆಲ್ಲ ಆರತಿ ಮಾಡಿ, ನಮ್ಮ ಚೋಟಾ ಬ್ರದರ್ ಗೌರಿ ತೊಗೊಂಡ್ರು, ನಾನು ಗಣಪತಿನ ತೊಗೊಂಡೆ. ಗಣಪತಿನ ತಲೆ ಮೇಲೆ ಹೊತ್ಕೊಂಡೆ. ಅದಾದಮೇಲೆ ನಮ್ಮ ಮನೆ ಆಚೆನೇ ಟಬ್ನ ಇಟ್ಟಿದ್ವಿ. ಟಬ್ಗೆ ನೀರು ತುಂಬಿಬಿಟ್ಟು ನಾವು ಅದರಲ್ಲೇ ವಿಸರ್ಜನೆ ಮಾಡೋದು. ನೀವಿಲ್ಲಿ ನೋಡ್ತಾ ಇರ್ಬೋದು ನಾವು ಹೇಗೆ ವಿಸರ್ಜನೆ ಮಾಡಿದ್ದೀವಿ ಅಂತ. ನಾವು ವಿಸರ್ಜನೆ ಮಾಡಿರ್ತೀವಲ್ಲ ನೀರು, ಅದನ್ನು ತೊಗೊಂಡು ಬಂದು ಮನೆಗೆಲ್ಲ ಪ್ರೋಕ್ಷಣೆ ಮಾಡಬೇಕು ಮತ್ತು ನಮಗೂ ಕೂಡ ಪ್ರೋಕ್ಷಣೆ ಮಾಡ್ಕೋಬೇಕು. ಸೊ ಇದಿಷ್ಟು ಕೂಡ ನಮ್ಮ ಮನೇಲಿ ಆಚರಿಸಿದಂತಹ ಗೌರಿ ಗಣೇಶ ಹಬ್ಬ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ